ಹಲೋ ನಮಸ್ಕಾರ ಸ್ನೇಹಿತರೆ. ನಮ್ಮ ಜೀವನ ಹಾಳಾಗಲು ಯಾವಾಗಲೂ ದೊಡ್ಡ ತಪ್ಪುಗಳೇ ಕಾರಣವಾಗುವುದಿಲ್ಲ. ನಾವು ಪ್ರತಿದಿನ ಮಾಡುವ ಕೆಲವು ಚಿಕ್ಕ ಚಿಕ್ಕ ಕೆಟ್ಟ ಅಭ್ಯಾಸಗಳೇ ನಿಧಾನವಾಗಿ ನಮ್ಮ ಸಂತೋಷ, ಆರೋಗ್ಯ, ಹಣ, ಸಮಯ ಮತ್ತು ಯಶಸ್ಸನ್ನು ಕಸಿದುಕೊಳ್ಳುತ್ತದೆ. ಬಹಳ ಜನರಿಗೆ ಒಂದು ಪ್ರಶ್ನೆ ಇರುತ್ತದೆ. ನಾನು ತುಂಬ ಕಷ್ಟಪಡುತ್ತೇನೆ, ಆದರೂ ಜೀವನದಲ್ಲಿ ಯಾಕೆ ಮುಂದೆ ಹೋಗಲು ಆಗುತ್ತಿಲ್ಲ? ಇದರ ಉತ್ತರ ಕೆಲವೊಮ್ಮೆ ಅದೃಷ್ಟದಲ್ಲಿರುವುದಿಲ್ಲ, ನಮ್ಮ ಅಭ್ಯಾಸಗಳಲ್ಲೇ ಇರುತ್ತದೆ. ಇಂದು ನಾನು ಹೇಳುವ ಈ 7 ಕೆಟ್ಟ ಅಭ್ಯಾಸಗಳಲ್ಲಿ ನಿಮ್ಮಲ್ಲೂ ಒಂದಾದರೂ ಇದ್ದರೆ ಅದನ್ನು ಇಂದಿನಿಂದ ಬದಲಾಯಿಸಲು ಪ್ರಯತ್ನ ಮಾಡಿ. ಈ ವಿಡಿಯೋ ಮುಗಿಯುವಷ್ಟರಲ್ಲಿ ನಿಮ್ಮ ಜೀವನದ ಬಗ್ಗೆ ಹೊಸ ರೀತಿಯಲ್ಲಿ ಯೋಚಿಸಲು ಪ್ರಾರಂಭಿಸುತ್ತೀರಿ. ಸ್ನೇಹಿತರೆ, ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ. ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ. ಹಾಗಾದರೆ ಸ್ನೇಹಿತರೆ, ಜೀವನವನ್ನು ನಿಧಾನವಾಗಿ ಹಾಳು ಮಾಡುವ ಆ 7 ಕೆಟ್ಟ ಅಭ್ಯಾಸಗಳು ಯಾವುವು ಎಂದು ನೋಡೋಣ. 1. ಕೆಲಸವನ್ನು ಮುಂದೂಡುವ ಅಭ್ಯಾಸ. ತುಂಬ ಮಂದಿ ತಮ್ಮ ಕೆಲಸವನ್ನು ನಾಳೆ ಮಾಡುತ್ತೇನೆ, ನಂತರ ನೋಡೋಣ, ಇನ್ನೊಂದು ದಿನ ಇದೆ ಎಂದು ಸಮಯವನ್ನು ಮುಂದೂಡುತ್ತಾ ಇರುತ್ತಾರೆ. ಆದರೆ ಇದೇ ಅಭ್ಯಾಸ ಜೀವನವನ್ನು ಹಾಳು ಮಾಡುವ ಮೊದಲ ಕಾರಣ. ಒಂದು ಸಣ್ಣ ಕೆಲಸವನ್ನು ಮುಂದೂಡಿದರೆ ಅದು ನಾಳೆ ದೊಡ್ಡ ಕೆಲಸವಾಗುತ್ತದೆ, ನಂತರ ಇನ್ನಷ್ಟು ಕಷ್ಟವಾಗುತ್ತದೆ. ಹೀಗೆ ದಿನಗಳು, ವಾರಗಳು, ತಿಂಗಳುಗಳು ಕಳೆಯುತ್ತವೆ. ಕೊನೆಗೆ ಅವಕಾಶವೇ ತಪ್ಪುತ್ತದೆ. ಉದಾಹರಣೆಗೆ, ಪರೀಕ್ಷೆಗೆ ಓದುವುದು, ಹೊಸ ಕೌಶಲ್ಯ ಕಲಿಯುವುದು, ಆರೋಗ್ಯದ ಕಡೆ ಗಮನ ಕೊಡುವುದು ಅಥವಾ ಹಣ ಉಳಿಸುವುದು. ಇವೆಲ್ಲವೂ ನಾಳೆಯಿಂದ ಎಂದು ಮುಂದೂಡಿದರೆ ಒಂದು ದಿನ ತುಂಬ ತಡವಾಯಿತು ಎಂದು ಅನಿಸುತ್ತದೆ. ಆದ್ದರಿಂದ ಒಂದು ಕೆಲಸ ಇದ್ದರೆ ಸಾಧ್ಯವಾದಷ್ಟು ಹಿಂದೆ ಆರಂಭಿಸಿ ಚಿಕ್ಕ ಹೆಜ್ಜೆ ಇಟ್ಟರೂ ಸಾಕು. 2. ಯಾವುದೇ ಕಾರಣಕ್ಕೂ ಯಾವಾಗಲೂ ಇತರರೊಂದಿಗೆ ಹೋಲಿಕೆ ಮಾಡಿಕೊಳ್ಳುವುದು ನಿಲ್ಲಿಸಿ. ಇಂದು ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲರ ಜೀವನ ತುಂಬ ಸುಂದರವಾಗಿ ಕಾಣುತ್ತದೆ. ಯಾರೋ ಹೊಸ ಮನೆ ಕಟ್ಟಿದ್ದಾರೆ, ಯಾರೋ ಹೊಸ ಕಾರು ತೆಗೆದುಕೊಂಡಿದ್ದಾರೆ, ಯಾರೋ ವಿದೇಶಕ್ಕೆ ಹೋಗಿದ್ದಾರೆ. ಅದನ್ನು ನೋಡಿ ನನ್ನ ಜೀವನದಲ್ಲಿ ಏನೂ ಇಲ್ಲ ಎಂದು ಬೇಸರಪಡುತ್ತಾರೆ. ಆದರೆ ನಾವು ನೋಡುತ್ತಿರುವುದು ಅವರ ಜೀವನದ ಒಂದು ಭಾಗ ಮಾತ್ರ. ಅವರ ಕಷ್ಟ, ನೋವು, ಸಮಸ್ಯೆಗಳು ನಮಗೆ ಕಾಣುವುದಿಲ್ಲ. ನೀವು ನಿಮ್ಮ ಜೀವನವನ್ನು ನಿಮ್ಮ ನಿನ್ನೆಯೊಂದಿಗೆ ಹೋಲಿಸಿ. ನಿನ್ನೆಗಿಂತ ಇಂದು ಸ್ವಲ್ಪ ಉತ್ತಮವಾಗಿದ್ದರೆ ಅದೇ ನಿಜವಾದ ಬೆಳವಣಿಗೆ. ಆದ್ದರಿಂದ ಯಾರೊಂದಿಗೂ ಹೋಲಿಸಿಕೊಂಡು ನಿಮ್ಮ ಜೀವನ ಹಾಳು ಮಾಡಿಕೊಳ್ಳಬೇಡಿ. 3. ಸಮಯವನ್ನು ವ್ಯರ್ಥ ಮಾಡಬೇಡಿ. ಸಮಯಕ್ಕಿಂತ ಅಮೂಲ್ಯವಾದ ಸಂಪತ್ತು ಮತ್ತೊಂದಿಲ್ಲ. ಆದರೆ ಹಲವರು ಬೆಳಿಗ್ಗೆಯಿಂದ ರಾತ್ರಿ ತನಕ ಮೊಬೈಲ್ನಲ್ಲಿ ವಿಡಿಯೋ ನೋಡುತ್ತಾ, ಉದ್ದೇಶವಿಲ್ಲದೆ ಸ್ಕ್ರೋಲ್ ಮಾಡುತ್ತಾ ಸಮಯ ಕಳೆಯುತ್ತಾರೆ. 5 ನಿಮಿಷ ಎದ್ದು ಆರಂಭಿಸಿದ್ದು 1 ಗಂಟೆಯಾಗುತ್ತದೆ. ಆ 1 ಗಂಟೆಯಲ್ಲಿ ಹೊಸ ವಿಷಯ ಕಲಿಯಬಹುದಿತ್ತು, ಪುಸ್ತಕ ಓದಬಹುದಿತ್ತು, ವ್ಯಾಯಾಮ ಮಾಡಬಹುದಿತ್ತು, ಕುಟುಂಬದ ಜೊತೆ ಸಮಯ ಕಳೆಯಬಹುದಿತ್ತು. ಆದರೆ ನಾವು ಅದನ್ನು ಮಾಡುವುದಿಲ್ಲ. ಹೋದ ಸಮಯ ಮತ್ತೆ ಎಂದಿಗೂ ಹಿಂದಿರುಗುವುದಿಲ್ಲ. ಆದ್ದರಿಂದ ಪ್ರತಿದಿನ ನಿಮ್ಮ ಸಮಯ ಎಲ್ಲಿಗೆ ಹೋಗುತ್ತಿದೆ ಎಂದು ಒಮ್ಮೆ ಗಮನಿಸಿ. ನಿಮ್ಮ ಸಮಯವನ್ನು ನಿಮ್ಮ ಜೀವನದ ಉದ್ಧಾರಕ್ಕಾಗಿ ಬಳಸಿಕೊಳ್ಳಿ. 4. ನಿಮ್ಮ ಸೋಮಾರಿತನ ನಿಮ್ಮ ಜೀವನವನ್ನೇ ನಾಶ ಮಾಡುತ್ತದೆ. ಬಹಳ ಜನರಿಗೆ ಕನಸುಗಳು ದೊಡ್ಡದಾಗಿರುತ್ತದೆ, ಆದರೆ ಬೆಳಿಗ್ಗೆ ಬೇಗ ಏಳಲು ಮನಸ್ಸಿರುವುದಿಲ್ಲ. ಕೆಲಸ ಆರಂಭಿಸಲು ಆಸಕ್ತಿ ಇರುವುದಿಲ್ಲ. ಯಶಸ್ಸು ಕೇವಲ ಕನಸು ಕಾಣುವವರಿಗೆ ಸಿಗುವುದಿಲ್ಲ, ಪ್ರತಿದಿನ ಶ್ರಮಿಸುವವರಿಗೆ ಮಾತ್ರ ಸಿಗುತ್ತದೆ. ಮೊದಲ ದಿನ ಕಷ್ಟವಾಗಬಹುದು, 2ನೆಯ ದಿನ ಕಷ್ಟವಾಗಬಹುದು, ಆದರೆ ನಿಧಾನವಾಗಿ ಅದೇ ಅಭ್ಯಾಸವಾಗುತ್ತದೆ. ಸಣ್ಣ ಕೆಲಸವನ್ನಾದರೂ ಪ್ರತಿದಿನ ಮಾಡಿ. ನಿರಂತರ ಪ್ರಯತ್ನವೇ ದೊಡ್ಡ ಯಶಸ್ಸಿನ ರಹಸ್ಯ. 5. ಯಾವಾಗಲೂ ನಕಾರಾತ್ಮಕವಾಗಿ ಯೋಚಿಸುವುದು. ನನಗೆ ಆಗಲ್ಲ,
ನಾನು ಸೋಲುತ್ತೇನೆ, ನನ್ನ ಅದೃಷ್ಟವೇ ಕೆಟ್ಟದ್ದು, ಹೇಗೆ ಯೋಚಿಸುತ್ತಾ ಇದ್ದರೆ ಪ್ರಯತ್ನ ಮಾಡುವ ಧೈರ್ಯವೇ ಕಡಿಮೆಯಾಗುತ್ತದೆ. ನಮ್ಮ ಮನಸ್ಸು ನಾವು ಹೇಳುವುದನ್ನೇ ನಂಬುತ್ತದೆ. ಅದಕ್ಕಾಗಿಯೇ ಪ್ರತಿದಿನ ನಿಮ್ಮ ಬಗ್ಗೆ ಒಳ್ಳೆಯ ಮಾತುಗಳನ್ನು ಹೇಳಿಕೊಳ್ಳಿ. ನಾನು ಕಲಿಯುತ್ತೇನೆ, ನಾನು ಪ್ರಯತ್ನ ಮಾಡುತ್ತೇನೆ, ಒಂದು ದಿನ ನಾನು ಯಶಸ್ವಿಯಾಗುತ್ತೇನೆ. ಈ ರೀತಿಯ ಯೋಚನೆ ನಿಧಾನವಾಗಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. 6. ನಿಮ್ಮ ಆರೋಗ್ಯವನ್ನು ನೀವು ನಿರ್ಲಕ್ಷಿಸುವುದು. ಹಣವನ್ನು ಮತ್ತೆ ಸಂಪಾದಿಸಬಹುದು, ಆದರೆ ಆರೋಗ್ಯ ಹಾಳಾದರೆ ಅದನ್ನು ಸರಿಪಡಿಸಲು ತುಂಬ ಸಮಯ ಬೇಕಾಗುತ್ತದೆ. ಸಾಕಷ್ಟು ನಿದ್ರೆ ಮಾಡದಿರುವುದು, ಸರಿಯಾದ ಆಹಾರ ಸೇವಿಸದಿರುವುದು, ದಿನವಿಡೀ ಕುಳಿತೇ ಇರುವುದು, ಇವೆಲ್ಲವೂ ನಿಧಾನವಾಗಿ ದೇಹವನ್ನು ದುರ್ಬಲಗೊಳಿಸುತ್ತದೆ. ಪ್ರತಿದಿನ ಸ್ವಲ್ಪ ನಡೆದರೂ ಸಾಕು. ಸಾಕಷ್ಟು ನೀರು ಕುಡಿಯಿರಿ, ಸಮಯಕ್ಕೆ ಊಟ ಮಾಡಿ, ನಿಮ್ಮ ದೇಹವನ್ನು ಗೌರವಿಸಿ. ಆರೋಗ್ಯ ಇದ್ದರೆ ಮಾತ್ರ ಕನಸುಗಳನ್ನು ನನಸಾಗಿಸಬಹುದು. 7. ತಪ್ಪುಗಳಿಂದ ಒಳ್ಳೆಯ ಬುದ್ಧಿ ಕಲಿಯದೇ ಇರುವುದು. ತಪ್ಪು ಮಾಡುವುದು ತಪ್ಪಲ್ಲ, ಆದರೆ ಅದೇ ತಪ್ಪನ್ನು ಮತ್ತೆ ಮತ್ತೆ ಮಾಡುವುದು ದೊಡ್ಡ ತಪ್ಪು. ಯಶಸ್ವಿಯಾದ ಪ್ರತಿಯೊಬ್ಬ ವ್ಯಕ್ತಿಯು ಜೀವನದಲ್ಲಿ ಹಲವಾರು ಬಾರಿ ಸೋತಿದ್ದಾರೆ, ಆದರೆ ಅವರು ಸೋಲನ್ನು ನೋಡಿ ನಿಲ್ಲಲಿಲ್ಲ. ಅದರಿಂದ ಪಾಠ ಕಲಿದು ಮತ್ತೆ ಪ್ರಯತ್ನಿಸಿದರು, ಜೀವನದಲ್ಲಿ ಯಶಸ್ವಿಯಾದರು. ನೀವು ಕೂಡ ನಿಮ್ಮ ತಪ್ಪುಗಳನ್ನು ಶಿಕ್ಷೆಯಾಗಿ ನೋಡಬೇಡಿ, ಅವುಗಳನ್ನು ಜೀವನದ ಗುರು ಎಂದು ನೋಡಿ. ಪ್ರತಿ ತಪ್ಪು ನಿಮಗೆ ಹೊಸ ಪಾಠ ಕಲಿಸುತ್ತದೆ. ಸ್ನೇಹಿತರೆ, ಜೀವನ ಒಂದು ದಿನದಲ್ಲಿ ಬದಲಾಗುವುದಿಲ್ಲ, ಆದರೆ ಪ್ರತಿದಿನ ಒಂದು ಕೆಟ್ಟ ಅಭ್ಯಾಸವನ್ನು ಬಿಟ್ಟರೆ ಕೆಲವು ತಿಂಗಳ ನಂತರ ನಿಮ್ಮ ಜೀವನವೇ ಬದಲಾಗಿರುತ್ತದೆ. ಇಂದು ಈ 7 ಅಭ್ಯಾಸಗಳಲ್ಲಿ ನಿಮ್ಮಲ್ಲಿ ಯಾವ ಅಭ್ಯಾಸ ಇದೆ ಎಂದು ಯೋಚಿಸಿ. ಅದರಲ್ಲಿ ಒಂದನ್ನಾದರೂ ಇಂದಿನಿಂದ ಬದಲಾಯಿಸಲು ನಿರ್ಧಾರ ಮಾಡಿ. ನಿಮ್ಮ ಭವಿಷ್ಯವನ್ನು ಬದಲಾಯಿಸುವ ಶಕ್ತಿ ನಿಮ್ಮ ಕೈಯಲ್ಲಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಹಂಚಿಕೊಳ್ಳಿ. ಇಂತಹ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.